ಎಐ ಶೃಂಗಸಭೆಯಲ್ಲಿ ಅರಬೆತ್ತಲೆ ಪ್ರತಿಭಟನೆ ಮಾಡಿ ದೇಶದ ಎದುರು ಬೆತ್ತಲಾದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ. ಜಾಗತಿಕ ಕಾರ್ಯಕ್ರಮವನ್ನ ಕಾಂಗ್ರೆಸ್ ತನ್ನ ಕೊಳಕು ಮತ್ತು ಬೆತ್ತಲೆ ರಾಜಕೀಯಕ್ಕಾಗಿ ಬಳಸುತ್ತಿದೆ ಅಂತ ಕಿಡಿಕಾರಿದ ಮೋದಿ, ನೀವು ಈಗಾಗಲೇ ಬೆತ್ತಲಾಗಿದ್ದೀರಿ ಅಂತ ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ದಿವಾಳಿಯಾಗಿದೆ, ಕಾಂಗ್ರೆಸ್ ಈಗ ದೇಶಕ್ಕೆ ಭಾರವಾಗಿದೆ ಅಂತ ಕಟುವಾಗಿ ಟೀಕಿಸಿದರು. ಮೀರತ್ನಲ್ಲಿ ನಮೋ ಭಾರತ್ ರೈಲು ಮತ್ತು ಮೀರತ್ ಮೆಟ್ರೋ ರೈಲು ವಿಸ್ತರಣೆ ಸೇರಿದಂತೆ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿದ ನಂತರ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದಂತ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಪಕ್ಷವನ್ನ ತೀವ್ರವಾಗಿ ಟೀಕಿಸಿದರು. ನೀವೀಗಾಗಲೇ ಬೆತ್ತಲಾಗಿದ್ದೀರಿ, ಹಾಗಾದ್ರೆ ನಿಮಗೆ ಬಟ್ಟೆ ಬಿಚ್ಚುವ ಅಗತ್ಯ ಯಾಕೆ ಬಂತು? ಕಾಂಗ್ರೆಸ್ ನಾಯಕರು ಅಲ್ಲಿ ಏನ್ ಮಾಡಿದ್ರು ಎಂಬುದು ದೇಶದ ಅತ್ಯಂತ ಹಳೆಯ ಪಕ್ಷವು ಸೈದ್ಧಾಂತಿಕವಾಗಿ ಎಷ್ಟು ದಿವಾಳಿಯಾಗಿದೆ ಮತ್ತು ಬಡತನದಲ್ಲಿದೆ ಎಂಬುದನ್ನ ತೋರಿಸುತ್ತದೆ. ಕಾಂಗ್ರೆಸ್ ತನ್ನದೇ ದೇಶವನ್ನ ದೂಷಿಸುವಲ್ಲಿ ನಿರತವಾಗಿದೆ. ದೇಶದೊಳಗಿನ ಕೆಲವು ರಾಜಕೀಯ ಪಕ್ಷಗಳಿಗೆ ಭಾರತ ಯಶಸ್ಸನ್ನ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ. ಮೀರತ್ನಲ್ಲಿ ಮಾತನಾಡಿದಂತ ಮೋದಿ, ನಾವು ಇದೀಗ ಭಾರತದಲ್ಲಿ ವಿಶ್ವದ ಅತಿದೊಡ್ಡ ಎಐ ಸಮ್ಮೇಳನವನ್ನ ನೋಡಿದ್ದೇವೆ. ಆದರೆ ಕಾಂಗ್ರೆಸ್ ಮತ್ತು ಅದರ ಪರಿಸರ ವ್ಯವಸ್ಥೆ ಏನ್ ಮಾಡಿದೆ? ಕಾಂಗ್ರೆಸ್ ಭಾರತಕ್ಕಾಗಿ ಜಾಗತಿಕ ಕಾರ್ಯಕ್ರಮವನ್ನ ತನ್ನ ಕೊಳಕು ಮತ್ತು ಬೆತ್ತಲೆ ರಾಜಕೀಯಕ್ಕೆ ವೇದಿಕೆಯನ್ನಾಗಿ ಪರಿವರ್ತಿಸಿತು. ಕಾಂಗ್ರೆಸ್ ನಾಯಕರು ನನ್ನನ್ನು ದ್ವೇಷಿಸ್ತಾರೆ, ಅವರು ನನ್ನ ಸಮಾಧಿಯನ್ನ ಮಾಡಲು ಬಯಸ್ತಾರೆ, ಅವರು ನನ್ನ ತಾಯಿಯನ್ನ ಅವಮಾನಿಸಲು ಸಹ ಹಿಂಜರಿಯೋದಿಲ್ಲ. ಎಐ ಜಾಗತಿಕ ಶೃಂಗಸಭೆಯು ಬಿಜೆಪಿ ಕಾರ್ಯಕ್ರಮವಲ್ಲ ಮತ್ತು ಆ ಸಮಯದಲ್ಲಿ ಯಾವುದೇ ಬಿಜೆಪಿ ನಾಯಕರು ಹಾಜರಿರಲಿಲ್ಲ ಎಂಬುದನ್ನ ಕಾಂಗ್ರೆಸ್ ನೆನಪಿನಲ್ಲಿಟ್ಟುಕೊಳ್ಳಬೇಕಿತ್ತು. ಇದು ರಾಷ್ಟ್ರೀಯ ಕೆಲಸವಾಗಿತ್ತು. ಆದರೆ ಆ ದಿನ ಕಾಂಗ್ರೆಸ್ ಎಲ್ಲೆಯನ್ನ ಮೀರಿತು. ಕಾಂಗ್ರೆಸ್ನ ಈ ಭ್ರಷ್ಟ ನೀತಿಯನ್ನ ಇಡೀ ದೇಶ ಖಂಡಿಸುತ್ತಿದೆ ಅಂತ ಮೋದಿ ಗುಡುಗಿದ್ರು. ಭದ್ರತೆ ನೀಟ ಮಾಡಬೇಕಾಗಿತ್ತು. ಕಾಂಗ್ರೆಸ್ ನೀವು ಹೇಳೋದು ಕೊಳಕು ಮನಸ್ಥಿತಿ ಅಂತಾನೆ ಅನ್ಕೊಳ್ಳಿ. ಸೆಕ್ಯೂರಿಟಿ ಏನ್ ಮತ್ತೆ? ದೇಶದ ಮಾನ ಕಳಿಯಕ್ಕೆ ಕಾಂಗ್ರೆಸ್ಸಿಗರಿದ್ದಾರೆ ಅಂತ ಅನ್ಕೊಳ್ಳಿ. ಉಳ್ಸಕ್ ನೀವುಗಳ ಏನ್ ಮಾಡ್ತಿದ್ದೀರಿ? ಜನ ತೀರ್ಮಾನ ಮಾಡ್ತಾರೆ ಅದನ್ನ. ಬಟ್ ಆ ಎಐ ಸಮ್ಮಿಟ್ ಅಲ್ಲಿ ಆ ಥರದ ಅವಶ್ಯಕತೆ ಇರಲಿಲ್ಲ. ಆದ್ರೆ ಈ ಪ್ರತಿಭಟನೆಯ ಅಜೆಂಡಾ ಇವೆಲ್ಲವೂ ಇದೆಯಲ್ಲ, ಅದು ದೇಶಕ್ಕೇನು ಒಳ್ಳೇದೇನಲ್ಲ. ದೇಶಕ್ಕೇನು ಅವರೇನು ಬಂದು ಆಡಳಿತ ಮಾಡ್ತಾರೋ ನಮ್ಮ ದೇಶದಲ್ಲಿ? ನಮ್ಮ ದೇಶ ಸಂವಿಧಾನನೇ, ನಮ್ಮದೇ ಕಾನೂನು, ನಮ್ಮದೇ ಲೆಕ್ಕಾಚಾರ. ಆದರೆ ಆ ಪ್ರತಿಭಟನೆಯ ಹಿಂದಿನ ರೂವಾರಿಗಳಿಗೆ ಏನು ಮಾಡಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇದ್ದಂಗೆ ಕಾಣ್ತಾ ಇಲ್ಲ. ಪ್ರತಿಭಟನೆ ಎಲ್ಲಿ ಮಾಡಬೇಕು? ಈಗ CM ಬಂದ ಪ್ರತಿಭಟನೆ ಮಾಡ್ತಾರೆ. ಯಾಕೆ? CM ಗಮನ ಸೆಳೆಯಬೇಕು ಅಂತ. ಯಾಕಂದರೆ CM ರಾಜ್ಯಕ್ಕೆ ಸುಪ್ರೀಂ, PM ಬಂದಾಗ ಕಪ್ಪು ಪಟ್ಟಣ, PM ರಾಜ್ಯ ದೇಶಕ್ಕೆ ಸುಪ್ರೀಂ. ಬೇರೆ ದೇಶ ನಮ್ಮ ದೇಶ ಏನು ಕಿತ್ಗುಡ್ಡೆ ಆಗ್ತಾರೆ, ಮಾಡೋಕ್ಕೇನಾಗತ್ತೆ ಅವ್ರಿಗೆ? ಅವ್ರ ಮುಂದೆ ಏನು ಮಾಡೋದಲ್ಲಿ? ಎಐ ಸಮ್ಮಿಟಲ್ಲಿ ಆ ಪ್ರತಿಭಟನೆಯ ಆಲೋಚನೆಯ ಕೊಳಕು ಮನಸ್ಥಿತಿ, ನೋ ಡೌಟ್. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ, ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.